ಹಾಯ್ ಫ್ರೆಂಡ್ಸ್, ಮನೆ ಮುಂದೆ ಈ ಥರ ಸದ್ರೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ನೋಡಿ, ಒಂದು ಸಣ್ಣ ಹಾವು ನಮ್ಮಮ್ಮ ನಮ್ಮ ಅಜ್ಜಿ ಅಲ್ಲಿ ಹೊಂಗೆ ಬೀಜ ಕೆತ್ತಿರ್ಬೇಕಾದ್ರೆ ಸಣ್ಣ ಹಾವು ಓಡಾಡ್ತಿತ್ತಂತೆ. ನನಗೆ ಹೇಳಿದ್ರು. ನಾನು ಹಾವನ್ನ ರೆಸ್ಕ್ಯೂ ಮಾಡಿದ್ದೀನಿ. ನೋಡಿ ಯಾವ ಥರ ಇದೆ ಈ ಹಾವು. ನನಗೊಂದು ಕಮೆಂಟ್ ಮಾಡಿ ಯಾವುದು ಅಂತ ಗೊತ್ತಾಯ್ತಾ ಇಲ್ಲ. ನೋಡಿದವರು ಯಾವುದು ಅಂತ ಅಂದ್ಬಿಟ್ಟು ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮಗೂ ಗೊತ್ತಾಗ್ತಾಯಿಲ್ಲ, ನಮ್ಮ ಮನೆಯವ್ರನ್ನೂ ಕೇಳಿದೆ, ಯಾರಿಗೂ ಗೊತ್ತಿಲ್ಲ ಅಂತವ್ರೆ. ನೋಡಿ, ಇದು ಒಬ್ಬೊಬ್ಬರು ನಾಗರಾವು ಅಂತಾರೆ, ಒಬ್ಬರು ಮಂಡ್ಲದಾವು ಅಂತವ್ರೆ. ಗೊತ್ತಾಗ್ತಿಲ್ಲ. ನೋಡಿ, ಯಾರಿಗಾರ ನಿಮಗೆ ವಿಡಿಯೋ ನೋಡಿರ್ತೀರಲ್ಲ, ಗೊತ್ತಾದರೆ ಹೇಳಿ ಫ್ರೆಂಡ್ಸ್. ನಮಗೂ ಗೊತ್ತಾಗ್ತಾಯಿಲ್ಲ ಯಾವುದು ಅಂತ. ನೋಡಿ, ಮನೆ ಮುಂದೆ ಈ ಥರ ಹೊಂಗೆ ಬಿದ್ದಿದ್ದು ಇಲ್ಲ ಸದ್ರೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಮಕ್ಕಳು ಮರಿ ಎಲ್ಲ ಓಡಾಡ್ತಿರ್ತವೆ. ನೋಡಿ, ಈ ಥರ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಎಲ್ಲ ನೀಟಾಗಿ ಮನೆ ಸುತ್ತ ನೀಟಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ನಾವು ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಇದು ನೋಡಿ ಯಾವ ಥರ ಇದೆ, ಇದು ಯಾವುದು ಹಾವು ಅಂತ ನೋಡಿಬಿಟ್ಟು ನಮಗೂ ಸ್ವಲ್ಪ ಕಮೆಂಟ್ ಮಾಡಿ. ನಮ್ಮ ಮನೆಯವ್ರಿಗೂ ನಾನು ತಿಳಿಸ್ತೀನಿ. ನೋಡಿ, ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ಗೊತ್ತಾಗಲಿ ಎಲ್ರಿಗೂ. ಈಗ ನೋಡಿ ಬಿಡ್ತಾಯಿದ್ದೀನಿ ಹೋಗ್ಬಿಟ್ಟು. ಇದ್ರ ಹತ್ರ ಇಲ್ಲೇ ಪಾಳಿತ್ತು. ಆ ಪಾಳ ಹತ್ರ ಸುಮ್ಮನೆ ಹೊಡೆದ್ರೆ ಸಾಯಿಸೋಕ್ಕಿಂತ ಅದು ರೆಸ್ಕ್ಯೂ ಮಾಡಿ ಬಿಟ್ಬಿಡ್ತಾಯಿದ್ದೀನಿ. ನೋಡಿ, ಬಿಡ್ತಾಯಿದ್ದೀನಿ. ಬಿಟ್ಟೆ ನೋಡಿ ಹೊರಗಡೆ. ನೋಡಿ ಫ್ರೆಂಡ್ಸ್, ಬಿಟ್ಟಿದ್ದೀನಿ. ಆದಷ್ಟು ನೀವು ಯಾವುದೇ ಕಾರಣಕ್ಕೂ ಹಾವುಗಳನ್ನ ರೆಸ್ಕ್ಯೂ ಮಾಡಿ, ಯಾವುದೇ ಕಾರಣಕ್ಕೂ ಸಾಯಿಸಬೇಡಿ. ಇಲ್ಲಾಂದರೆ ಓಡಿಸ್ಬಿಡಿ. ನಿಮಗೆ ರೆಸ್ಕ್ಯೂ ಮಾಡೋಕ್ಕಾಗಿಲ್ಲ ಓಡಿಸ್ಬಿಡಿ. ಯಾವುದೇ ಕಾರಣಕ್ಕೂ ಸಾಯಿಸೋಕೆ ಹೋಗ್ಬಿಡಿ. ಹಾವು ಇರಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡ್ಬಿಟ್ಟು ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಆದಷ್ಟು ಮನೆ ಹತ್ರ ಕ್ಲೀನ್ ಇಟ್ಕೊಳ್ಳೋ ಥರ ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾವುದು ಅಂತ ಕಮೆಂಟ್ ಮಾಡಿ.